ಪ್ರಿಯರೇ, ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಮಾಲಿಕೆಗೆ ಸ್ವಾಗತ. ಕಳೆದ ಕಾರ್ಯಕ್ರಮಗಳಲ್ಲಿ 10 ಮಾರ್ಗದರ್ಶಿ ಸೂತ್ರಗಳ ಕುರಿತು ತಿಳಿದುಕೊಂಡಿದ್ದೇವೆ. ಈ ಸೂತ್ರಗಳ ಬೆಳಕಿನಲ್ಲಿ ನಾವು ಪರಿಶುದ್ಧವಾದ ಸತ್ಯವೇದವನ್ನು ಸಮಗ್ರವಾಗಿ ಹಾಗೂ ಕ್ರಮವಾಗಿ ಅಧ್ಯಯನ ಮಾಡಲಿದ್ದೇವೆ. ಹೌದು, ಪವಿತ್ರ ಗ್ರಂಥದ ಪ್ರಥಮ ಪುಸ್ತಕ ಆದಿಕಾಂಡದಿಂದ ನಮ್ಮ ಈ ಅಧ್ಯಯನ ಮಾಲಿಕೆ ಪ್ರಾರಂಭವಾಗುತ್ತದೆ. ಆದಿಕಾಂಡ ಹೆಸರೇ ಹೇಳುವಂತೆ ನಮಗೆ ತಿಳಿದಿರುವ ಎಲ್ಲ ಸಂಗತಿಗಳ ಆದಿ, ಅಂದರೆ ಪ್ರಾರಂಭ ಹೇಗಾಯಿತು ಎಂಬುದನ್ನು ವಿವರವಾಗಿ ಹೇಳುವ ಪುಸ್ತಕ. ಉದಾಹರಣೆಗಾಗಿ ಜೀವ ಹಾಗೂ ನಿರ್ಜೀವ ಜಗತ್ತಿನ ಪ್ರಾರಂಭ, ಮೊದಲ ಕುಟುಂಬ, ಮೊದಲ ಪಾಪ, ಮೊದಲ ಯಜ್ಞ, ಮೊದಲ ಆರಾಧನೆ, ಹೀಗೆ ಅನೇಕಾನೇಕ ಪ್ರಾರಂಭವನ್ನು ಈ ಪುಸ್ತಕ ತಿಳಿಸುತ್ತದೆ. ಇಷ್ಟೇ ಅಲ್ಲ, ಈ ಪುಸ್ತಕದಲ್ಲಿ ನಮ್ಮ ಈ ಸಭಾಕಾಲವು, ಅಂದರೆ ಈಗಿರುವ ಕೃಪಾ ಸಮಯವು ಮುಗಿದ ನಂತರ ನಡೆಯಲಿರುವ ಎತ್ತಲ್ಪಡುವಿಕೆಯ ಒಂದು ಚಿಕ್ಕ ಉದಾಹರಣೆ ಸಹ ನೋಡುತ್ತೇವೆ. ಹೌದು, ಆದಾಮನ 7ನೇ ತಲೆಯವನಾದ ಹನೋಕನು ಎತ್ತಲ್ಪಟ್ಟ ಮೊಟ್ಟ ಮೊದಲ ವ್ಯಕ್ತಿಯಾಗಿದ್ದಾನೆ. ಇಂತಹ ಅತ್ಯದ್ಭುತವಾದ ಕುತೂಹಲಕರವಾದ ಸಂಗತಿಗಳನ್ನು ನಮ್ಮ ಈ ಅಧ್ಯಯನದಲ್ಲಿ ಕಲಿಯೋಣ. ಜೇನಿಗಿಂತಲೂ ಅತ್ಯಂತ ಸಿಹಿಯಾಗಿರುವ ಈ ಪರಿಶುದ್ಧ ವಾಕ್ಯವನ್ನು ಕ್ರಮಬದ್ಧವಾಗಿಯೂ ಆಳವಾಗಿಯೂ ಅಧ್ಯಯನ ಮಾಡಿ ದೇವರ ಬಲವನ್ನು ಹೊಂದಿಕೊಳ್ಳೋಣ. ಬನ್ನಿ ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಆತನ ಪ್ರಸನ್ನತೆಯನ್ನು ಬಯಸುತ್ತಾ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪರಿಶುದ್ಧನೂ ಸತ್ಯವಂತನೂ ಸರ್ವ ಸೃಷ್ಟಿಗೂ ಮೂಲ ಕಾರಣನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದ ಮೊದಲನೇ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ ಅಧ್ಯಯನವನ್ನು ಧ್ಯಾನಿಸೋಣ. ನೋಡಿರಿ, ಸತ್ಯವೇದದಲ್ಲಿರುವ 2 ಮುಖ್ಯವಾದ ಪುಸ್ತಕಗಳಲ್ಲಿ ಆದಿಕಾಂಡವೂ ಒಂದಾಗಿದೆ. ಈ ಪುಸ್ತಕವು ಹಳೇ ಒಡಂಬಡಿಕೆಯನ್ನು ತೆರೆಯುವ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆಯನ್ನು ಮತ್ತಾಯನು ಬರೆದ ಸುವಾರ್ತೆಯು ತೆರೆಯುತ್ತದೆ. ಹೌದು, ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ 2 ಪುಸ್ತಕಗಳು ಬೀಗದ ಕೈಯಾಗಿವೆ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ನೀವು ಇಡೀ ಪುಸ್ತಕವನ್ನು ಓದಬೇಕೆಂದು ಇಚ್ಛಿಸುತ್ತೇನೆ. ಬಿಡದೆ ಒಂದೇ ಸಮನೆ ಒಂದು ಬಾರಿ ಓದಿ ಮುಗಿಸುವುದು ಬಹಳ ಒಳ್ಳೆಯದಾಗಿರುತ್ತದೆ. ಆದರೆ ಅದು ಬಹು ಕಷ್ಟವೆಂದು ನೆನೆಸುತ್ತೇನೆ. ಅನೇಕ ಬಾರಿ ಅಡೆತಡೆಗಳು ಬರುತ್ತವೆ. ಆದರೂ ನಿಮಗೆ ಸಾಧ್ಯವಾದಲ್ಲಿ ನೀವು ಒಂದೇ ಸಮನೆ ಒಂದು ಬಾರಿ ಓದಲು ಪ್ರಯತ್ನಿಸುವುದು ಬಹಳ ಒಳ್ಳೆಯದು. ಯಾಕೆಂದರೆ ಅದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಿ ಪರಿಣಮಿಸುವುದು. ಬನ್ನಿರಿ, ಈಗ ನಾನು ಆದಿಕಾಂಡ ಪುಸ್ತಕದ ಪಕ್ಷಿ ನೋಟವನ್ನು ಕೊಡಲು ಬಯಸುತ್ತೇನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆದಿಕಾಂಡ ಪುಸ್ತಕದಲ್ಲಿ ಕೆಲವು ವಿಷಯಗಳನ್ನು ನಾವು ಗಮನಿಸಿ ನೋಡಬೇಕಾಗಿದೆ. ಯಾಕಂದರೆ ಅದು ಇಡೀ ಸತ್ಯವೇದಕ್ಕೆ ಸಂಬಂಧಪಟ್ಟದ್ದಾಗಿದೆ. ವಾಸ್ತವಾಂಶವೇನೆಂದರೆ, ಆದಿಕಾಂಡ ಪುಸ್ತಕವು ಸೃಷ್ಟಿಯ ಕಥೆ, ಮನುಷ್ಯನನ್ನು ಸ್ತ್ರೀಯನ್ನು ಉಂಟು ಮಾಡಿದ ಕಥೆ, ಪಾಪದ ಆರಂಭ, ಸಬ್ಬತ್ ದಿನದ ಆಚರಣೆ, ಮದುವೆ, ಕುಟುಂಬ, ಕೆಲಸಗಾರರು, ನಾಗರಿಕತೆ, ಸಂಸ್ಕೃತಿ, ಕೊಲೆ, ಬಲಿ ಕೊಡುವುದು, ಜನಾಂಗಗಳು, ಭಾಷೆಗಳು, ವಿಮೋಚನೆ ಮಾಡುವುದು ಮತ್ತು ಪಟ್ಟಣ ಇತ್ಯಾದಿಗಳ ಕುರಿತಾಗಿ ಮೊದಲನೆಯ ಸಾರಿ ವರ್ಣಿಸುವಂಥ ಪುಸ್ತಕವಾಗಿರುತ್ತದೆ. ಈ ಪುಸ್ತಕದಲ್ಲಿ ಕೆಲವು ಪದ ಸಮುಚ್ಚಯಗಳು ಹೆಚ್ಚಾಗಿ ಪ್ರಯೋಗಿಸಲ್ಪಡುವುದನ್ನು ನಾವು ಗಮನಿಸಬೇಕು. ಉದಾಹರಣೆಗಾಗಿ, ಈ ಜನಾಂಗಗಳಾಗಿವೆ ಎಂಬ ಈ ಪದ ಸಮುಚ್ಚಯವು ಪ್ರಾಮುಖ್ಯವಾದದ್ದಾಗಿಯೂ ಆದಿಕಾಂಡ ಪುಸ್ತಕದಲ್ಲಿ ಅನೇಕ ಬಾರಿ ಬರುವುದನ್ನು ನಾವು ಗಮನಿಸುತ್ತೇವೆ. ಯಾಕಂದರೆ ಈ ಪುಸ್ತಕವು ಆದಿ ಚರಿತ್ರೆಯ ಕುಟುಂಬಗಳನ್ನು ನಮಗೆ ಕೊಟ್ಟಿರುತ್ತದೆ. ನಾವೆಲ್ಲರೂ ಇಲ್ಲಿ ಆರಂಭಗೊಂಡಿರುವ ಮಾನವ ಕುಟುಂಬದ ಸದಸ್ಯರಾಗಿರುವುದರಿಂದ ಇದು ನಮಗೆ ಮುಖ್ಯವಾದದ್ದಾಗಿರುತ್ತದೆ. ಅಷ್ಟೇ ಅಲ್ಲದೆ ಅನೇಕ ಕುತೂಹಲಕಾರಿಯಾದ ಕಥಾಪಾತ್ರಗಳು ಇಲ್ಲಿ ವರ್ಣಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಇದು ಜೀವನ ಚರಿತ್ರೆಯ ಪುಸ್ತಕ ಎಂದು ಕೆಲವರು ಹೇಳುತ್ತಾರೆ. ಅಬ್ರಹಾಮನು, ಈಸಾಕನು, ಯಾಕೋಬನು, ಯೋಸೇಫನು, ಫರೋಹನು ಮತ್ತು ಯಾಕೋಬನ 11 ಮಕ್ಕಳ ಕುರಿತಾಗಿ ನಾವು ಓದುತ್ತೇವೆ. ಇನ್ನೂ ಮುಂದಾಗಿ ಓದುವಾಗ ದೇವರು ಅಬ್ರಹಾಮ, ಈಸಾಕ, ಯಾಕೋಬ, ಯೋಸೇಫರನ್ನು
ಆಶೀರ್ವದಿಸುತ್ತಾ ಇರುವುದನ್ನು ನೋಡುತ್ತೇವೆ. ಇವರೊಂದಿಗೆ ಲೋಟನು, ಅಬಿಮೆಲೇಕನು, ಪೋಟಿಫರನು, ರೊಟ್ಟಿದಾಯಕನು ಮತ್ತು ಫರೋಹನು ಇವರೂ ಕೂಡ ದೇವರಿಂದ ಆಶೀರ್ವದಿಸಲ್ಪಟ್ಟರು. ಅಷ್ಟು ಮಾತ್ರವಲ್ಲದೆ ಈ ಪುಸ್ತಕದಲ್ಲಿ ದೇವರು ಮನುಷ್ಯನೊಂದಿಗೆ ಮಾಡಿದ ಒಪ್ಪಂದವನ್ನು ನಾವು ಕಾಣುತ್ತೇವೆ. ನೋಡಿರಿ, ದೇವರು ಆಗಾಗ್ಗೆ ಮೂಲ ಪಿತೃಗಳಿಗೆ, ಅದರಲ್ಲೂ ವಿಶೇಷವಾಗಿ ಅಬ್ರಹಾಮನಿಗೆ ಕಾಣಿಸಿಕೊಂಡದ್ದರ ಬಗ್ಗೆ ವಿವರಿಸಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಯಜ್ಞವೇದಿಯು ಎದ್ದು ಕಾಣುವಂಥದ್ದಾಗಿದೆ. ಹೊಟ್ಟೆ ಕಿಚ್ಚು ಕೂಡ ಇಲ್ಲಿ ಕಂಡುಬರುತ್ತದೆ. ಐಗುಪ್ತದ ಬಗ್ಗೆಯೂ ನಾವು ಈ ಪುಸ್ತಕದಲ್ಲಿ ಓದುತ್ತೇವೆ. ಅಷ್ಟೇ ಅಲ್ಲದೆ ಪಾಪ ಮಾಡಿದವರಿಗೆ ದೇವರು ಕೊಟ್ಟ ಶಿಕ್ಷೆಯನ್ನು ನೋಡುತ್ತೇವೆ ಮತ್ತು ದೇವರ ಕೃಪೆಯನ್ನು ಹೆಚ್ಚಾಗಿ ಗುರುತಿಸಲು ಸಾಧ್ಯವಿದೆ. ಪ್ರಿಯರೇ, ನಾವು ಈ ಪುಸ್ತಕವನ್ನು ಕಲಿಯುವಾಗ ಬ್ರೌನಿಂಗ್ ಎಂಬುವರು ಹೇಳಿದ ಮಾತಿನಂತೆ ಇಡೀ ಪುಸ್ತಕದ ಚಿತ್ರಣವನ್ನು ಚಿತ್ರಿಸಿ ಆಮೇಲೆ ಭಾಗವಾಗಿ ಮಾಡಬೇಕು. ನಿಮ್ಮ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿ ಈ ಪುಸ್ತಕವನ್ನು ಮೆಚ್ಚಿಕೊಳ್ಳಲು ಪ್ರಯತ್ನಿಸಿರಿ ಎಂಬುದನ್ನು ಮನಸ್ಸಿನಲ್ಲಿಡಬೇಕು ಎಂಬುದಾಗಿ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇಡೀ ಪುಸ್ತಕದ ಚಿತ್ರವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿರುತ್ತದೆ. ಪ್ರಿಯರೇ, ಸತ್ಯವೇದವನ್ನು ಕಲಿಯಲು 2 ರೀತಿಗಳು ಇರುತ್ತವೆ. ಮೊದಲನೆಯದು ದೂರದರ್ಶಕದ, ಅಂದರೆ ಟೆಲಿಸ್ಕೋಪ್ ಮೂಲಕ ಇಡೀ ದೃಶ್ಯವನ್ನು ಕಂಡುಕೊಳ್ಳಿರಿ. ಇನ್ನು ಎರಡನೆಯದಾಗಿ ಸೂಕ್ಷ್ಮದರ್ಶಕದ, ಅಂದರೆ ಮೈಕ್ರೋಸ್ಕೋಪ್ ಮೂಲಕ ಕಲಿಯಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಖ್ಯಾತರಾದ ಇಂಗ್ಲೆಂಡ್ ದೇಶದ ರಾಬಿನ್ಸನ್ ಎಂಬುವರು ಹೇಳಿದ ಮಾತುಗಳನ್ನು ಅಳಿಸಿ ಹಾಕದ ರೀತಿಯಲ್ಲಿ ನಾನು ದೇವಜನರ ಹೃದಯ ಹಾಗೂ ಮನಸ್ಸುಗಳ ಮೇಲೆ ಬರೆಯಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನಾವು ಪುಸ್ತಕಗಳ ಯುಗದಲ್ಲಿದ್ದೇವೆ. ಅಧಿಕ ಸಂಖ್ಯೆಯಲ್ಲಿ ಅವು ಮುದ್ರಣಾಲಯದಿಂದ ಹೊರಗೆ ಬರುತ್ತಿವೆ. ಆದರೆ ನಾವು ಯಾವಾಗಲೂ ಪಠ್ಯಪುಸ್ತಕಗಳನ್ನು, ಪತ್ರಿಕೆಗಳನ್ನು, ದೇವಧ್ಯಾನದ ಪುಸ್ತಕಗಳನ್ನು, ಖಂಡಿಸುವ ಪುಸ್ತಕಗಳನ್ನು, ಸತ್ಯವೇದದ ಕುರಿತಾದ ಪುಸ್ತಕಗಳನ್ನು, ಸುವಾರ್ತೆಯ ಕುರಿತಾದ ಪುಸ್ತಕಗಳನ್ನು ಓದುತ್ತೇವೆ. ಇವೆಲ್ಲವುಗಳು ಅವಿಶ್ವಾಸದಿಂದ ನುಂಗಿ ಹಾಕಲ್ಪಟ್ಟಿವೆ. ಆದರೆ ಸುವಾರ್ತೆಯನ್ನು ಓದುವಾಗ ಅದಕ್ಕೆ ಎಷ್ಟು ಗಮನ ಕೊಡುತ್ತೇವೆ ಮತ್ತು ಎಷ್ಟು ಹೊತ್ತು ಈ ಬಗ್ಗೆ ಧ್ಯಾನಿಸುತ್ತೇವೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಅತಿ ಸುಲಭವಾಗಿ ಓದಲು ಸಾಧ್ಯವಾದ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ ಪುಸ್ತಕಗಳನ್ನೇ ನಾವು ಆರಿಸಿಕೊಳ್ಳುತ್ತೇವೆ. ನಮ್ಮ ಬುದ್ಧಿಮಟ್ಟಕ್ಕೆ ಸರಿಯಾದ ನಮ್ಮ ಆಲೋಚನೆಗಳಿಗೆ ಸರಿಯಾದ ವಿಷಯಗಳನ್ನು ಧ್ಯಾನಿಸುತ್ತೇವೆ ಮತ್ತು ಸಂತೋಷದಿಂದ ಓದುತ್ತೇವೆ. ಆದರೆ ಈ ರೀತಿಯ ಓದುವಿಕೆ ನಮಗೆ ಹೆಚ್ಚು ಒಳ್ಳೆಯದನ್ನು ಮಾಡುವುದಿಲ್ಲ. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯಗಳು ನಮ್ಮ ಅಂತರಂಗವನ್ನು ಪ್ರವೇಶಿಸದೆ ನಿರಂತರವಾಗಿ ನಮ್ಮ ಹೃದಯದಲ್ಲಿ ನಿಲ್ಲುವುದಿಲ್ಲ. ಸೃಷ್ಟಿಯ ಕುರಿತಾದ ಸತ್ಯವನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳಲು ಆಗುವುದಿಲ್ಲ. ಅದೇ ರೀತಿಯಲ್ಲಿ ಕೃಪೆಯ ನಿಧಿಗಳನ್ನು ನಾವು ನಮ್ಮ ಕುಶಲತೆಯಿಂದ, ಜಾಣ್ಮೆಯಿಂದ ಕಡಲಿನಲ್ಲಿ ಮುತ್ತುಗಳನ್ನು ಹುಡುಕುವವನಂತೆ ಹುಡುಕಿ ತಿಳಿದುಕೊಳ್ಳಬೇಕು ಎಂಬುದಾಗಿ. ಎಷ್ಟು ಅದ್ಭುತಕರವಾದಂಥ ಸತ್ಯಾಂಶವಲ್ಲವೇ ಪ್ರಿಯರೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಹೇಳಿಕೆಯನ್ನು ನಾನು ಬಹಳ ಇಷ್ಟಪಡುತ್ತೇನೆ. ಯಾಕಂದರೆ ಬೇರೆ ಯಾವ ಪುಸ್ತಕವೂ ಮಾತಾಡದೇ ಇರುವಂಥ ರೀತಿಯಲ್ಲಿ ಸತ್ಯವೇದವು ನಮ್ಮ ಹೃದಯಗಳೊಂದಿಗೆ ಮಾತಾಡುವಂಥದ್ದಾಗಿದೆ ಎಂದು ನಾನು ನಂಬುತ್ತೇನೆ. ನೋಡಿರಿ, ನಮ್ಮ ಇಂದಿನ ದಿನಮಾನಗಳಲ್ಲಿ ಸತ್ಯವೇದದ ಹೊಸ ಭಾಷಾಂತರಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬರುತ್ತಲೇ ಇರುತ್ತವೆ. ಅವು ಮುದ್ರಣಾಲಯಗಳಿಂದ ಮೊಲಗಳು ಹುಟ್ಟಿಕೊಳ್ಳುವ ರೀತಿಯಲ್ಲಿ ವೇಗವಾಗಿ ಬರುತ್ತಲೇ ಇವೆ. ಆದರೆ ಪ್ರಿಯರೇ, ಸರಿಯಾದ ಭಾಷಾಂತರವನ್ನು ಉಪಯೋಗಿಸಿ ದೇವರ ವಾಕ್ಯವನ್ನು ಕಲಿಯುವುದು ಬಹು ಅವಶ್ಯವಾಗಿದೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಆದಿಕಾಂಡ ಪುಸ್ತಕವನ್ನು 2 ಭಾಗಗಳಾಗಿ ವಿಭಾಗಿಸುವುದಾದರೆ ನಾವು ಎಲ್ಲಿ, ಅಂದರೆ ಯಾವ ಭಾಗದಲ್ಲಿ ವಿಭಾಗಿಸಬಹುದು? ಮೊದಲು 11 ಅಧ್ಯಾಯಗಳು ಒಂದು ಭಾಗವಾದರೆ 12ನೆಯ ಅಧ್ಯಾಯದಿಂದ ಉಳಿದ ಅಧ್ಯಾಯಗಳು ಸಂಪೂರ್ಣವಾಗಿ ಬೇರೊಂದು ಭಾಗವಾಗಿರುತ್ತದೆ. ಈ 2 ಭಾಗಗಳು ಹಲವಾರು ರೀತಿಗಳಲ್ಲಿ ಭಿನ್ನವಾಗಿವೆ. ಮೊದಲನೆಯ ಭಾಗ ಸೃಷ್ಟಿಯ ಕಥೆಯಿಂದ ಅಬ್ರಹಾಮನ ಕಥೆಯವರೆಗೆ ಮುಂದುವರಿಯುತ್ತದೆ. 2ನೆಯ ಭಾಗ ಅಬ್ರಹಾಮನಿಂದ ಯೋಸೇಫನವರೆಗೆ ಮುನ್ನಡೆಯುತ್ತದೆ. ಮೊದಲನೆಯ ಭಾಗ ಈ ದಿನಗಳಲ್ಲಿ ಚಿಂತನಶೀಲ ವ್ಯಕ್ತಿಗಳು ಮತ್ತು ವಿಜ್ಞಾನಿಗಳು ಚಿಂತಿಸುವಂಥ ಬಹುಮುಖ್ಯವಾದ ಅಂಶಗಳ ಕುರಿತು ಚರ್ಚಿಸುತ್ತದೆ. ಇನ್ನು 2ನೇ ಭಾಗದಲ್ಲಿ
ವ್ಯಕ್ತಿತ್ವಗಳ ಕುರಿತು ಹೇಳುತ್ತದೆ. ಅಬ್ರಹಾಮನ ನಂಬಿಕೆ, ಪ್ರೀತಿಯ ಮಗನಾದ ಈಸಾಕನು, ಆರಿಸಿಕೊಳ್ಳಲ್ಪಟ್ಟ ಹಾಗೂ ಶಿಕ್ಷಿಸಲ್ಪಟ್ಟ ಯಾಕೋಬನು, ಯೋಸೇಫನ ಶ್ರಮೆ ಮತ್ತು ಮಹಿಮೆ ಇತ್ಯಾದಿ. ಇದೊಂದು ಮುಖ್ಯವಾದ ವಿಭಜನೆಯಾದರೂ ಇದಕ್ಕಿಂತಲೂ ಗಮನಾರ್ಹವಾದಂಥ ಮತ್ತೊಂದು ವಿಭಜನೆ ಇರುತ್ತದೆ. ಅದು ಕಾಲಾವಕಾಶದ ಮೇಲೆ ಅವಲಂಬಿಸಿದೆ. ಮೊದಲು 11 ಅಧ್ಯಾಯಗಳು ಕನಿಷ್ಠ ಪಕ್ಷ ಸುಮಾರು 2000 ವರ್ಷಗಳನ್ನು ಒಳಗೊಂಡಿರುತ್ತದೆ. ಸುರಕ್ಷಿತ ಬದಿಯಿಂದ ಹೇಳುವುದಾದರೆ ಅಲ್ಲಿ ಅನೇಕ ಸಾವಿರಾರು ವರ್ಷಗಳು ಒಳಗೊಂಡಿವೆ ಎಂಬುದಾಗಿಯೂ ಹೇಳಬಹುದು. ಆದಿಕಾಂಡದ ಈ ಮೊದಲನೆಯ ಭಾಗದಲ್ಲಿ ನಿಮ್ಮ ತತ್ವ ಸಿದ್ಧಾಂತವೇನೇ ಇದ್ದರೂ ಅದಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಗತಕಾಲದ ಯಾವ ಮೊತ್ತದ ಸಮಯವನ್ನು ಇದರಲ್ಲಿ ಸೇರಿಸಬಹುದು. ಅದು ಇನ್ನೂ ಕಡಿಮೆಯಾಗಿ ಕಂಡುಬರುತ್ತದೆ. ಹೇಗೂ ಕನಿಷ್ಠವೆಂದರೆ 2000 ವರ್ಷವಂತೂ ಇದರಲ್ಲಿ ಒಳಗೊಂಡಿರುತ್ತದೆ. ಆದರೆ ಉಳಿದ 39 ಅಧ್ಯಾಯಗಳು ಬರೀ 350 ವರ್ಷಗಳನ್ನು ಒಳಗೊಂಡಿರುತ್ತದೆ. ಪ್ರಿಯರೇ, ನಿಜವಾದ ವಿಷಯವೇನೆಂದರೆ ಆದಿಕಾಂಡದ 12ನೇ ಅಧ್ಯಾಯದಿಂದ ಹಿಡಿದು ಹಳೆಯ ಒಡಂಬಡಿಕೆಯು ಪೂರ್ತಿಯಾಗಿ ಮತ್ತು ಹೊಸ ಒಡಂಬಡಿಕೆಯನ್ನು ಪೂರ್ತಿಯಾಗಿ ನೋಡುವುದಾದರೆ ಸಮಯದ ಒಟ್ಟು ಮೊತ್ತವು ಬರೀ 2000 ವರ್ಷಗಳು ಆಗಿರುತ್ತದೆ. ಆದ್ದರಿಂದ ಕಾಲಘಟ್ಟವನ್ನು ಆಧರಿಸಿ ಹೇಳುವುದಾದರೆ ಆದಿಕಾಂಡದ ಮೊದಲ 11 ಅಧ್ಯಾಯಗಳನ್ನು ಓದುವಷ್ಟರಲ್ಲಿ ಸತ್ಯವೇದದ ಅರ್ಧ ಭಾಗವು ಮುಗಿದಿರುತ್ತದೆ. ಆದ್ದರಿಂದ ಪ್ರಿಯರೇ, ಈ ಮೊದಲನೆಯ ಭಾಗವನ್ನು ದೇವರು ನಮಗೆ ಕೊಟ್ಟಿರುವುದರಲ್ಲಿ ಒಂದು ನಿರ್ದಿಷ್ಟವಾದಂಥ ಉದ್ದೇಶವನ್ನು ಹೊಂದಿರುತ್ತಾನೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ದೇವರು ಮೊದಲನೆಯ ಭಾಗದ ಮೇಲೆ ಪ್ರಾಮುಖ್ಯತೆಯನ್ನು ಇಟ್ಟಿದ್ದಾನೋ ಇಲ್ಲವೇ ಸತ್ಯವೇದದ ಉಳಿದ ಭಾಗದ ಮೇಲೆ ಪ್ರಾಮುಖ್ಯತೆಯನ್ನು ಇಟ್ಟಿದ್ದಾನೋ? ದಯಮಾಡಿ ನೀವೇ ಆಲೋಚಿಸಿ ನೋಡಿರಿ. ಹೌದು, ದೇವರು 2ನೆಯ ಭಾಗದ ಮೇಲೆ ಪ್ರಾಮುಖ್ಯತೆಯನ್ನು ಇಟ್ಟಿದ್ದಾನೆಂದು ಬಹು ಸ್ಪಷ್ಟವಾಗಿ ಕಂಡುಬರುವುದಿಲ್ಲವೇ? ನೋಡಿರಿ, ಮೊದಲನೆಯ ಭಾಗವು ವಿಶ್ವ ಮತ್ತು ಅದರ ಸೃಷ್ಟಿಯ ಬಗ್ಗೆ ಹೇಳುತ್ತದೆ. ಇನ್ನು 2ನೆಯ ಭಾಗವು ಮನುಷ್ಯನ ಬಗ್ಗೆ, ಜನಾಂಗಗಳ ಬಗ್ಗೆ ಮತ್ತು ಯೇಸುಕ್ರಿಸ್ತನ ಬಗ್ಗೆ ಹೇಳುತ್ತದೆ. ದೇವರು ತಾನು ಸೃಷ್ಟಿ ಮಾಡಿದ ಇಡೀ ಸೃಷ್ಟಿಗಿಂತ ಅಬ್ರಹಾಮನಲ್ಲಿ ಹೆಚ್ಚು ಗಮನವನ್ನು ಇಟ್ಟಿದ್ದನು. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ನಮ್ಮಲ್ಲಿ ಆಸಕ್ತಿಯುಳ್ಳವನಾಗಿದ್ದಾನೆ. ತಾನು ಸೃಷ್ಟಿ ಮಾಡಿದ ಸೃಷ್ಟಿಗಿಂತಲೂ ನಮ್ಮನ್ನು ಅಮೂಲ್ಯರನ್ನಾಗಿ ಹಾಗೂ ಬಹು ಬೆಲೆಯುಳ್ಳವರನ್ನಾಗಿ ಕಾಣುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಇನ್ನೂ ಮುಂದುವರೆದು ಇದನ್ನು ಹೀಗೆ ಚಿತ್ರಿಸಬಹುದು. 4 ಸುವಾರ್ತೆಗಳಲ್ಲಿರುವ 89 ಅಧ್ಯಾಯಗಳಲ್ಲಿ ಕೇವಲ 4 ಅಧ್ಯಾಯಗಳು ಮಾತ್ರ ಯೇಸುಕ್ರಿಸ್ತನ ಮೊದಲ 30 ವರ್ಷಗಳ ಜೀವಿತವನ್ನು ವಿವರಿಸುತ್ತವೆ. ಉಳಿದ 85 ಅಧ್ಯಾಯಗಳು ಆತನ 3 ವರ್ಷಗಳನ್ನು ಎತ್ತಿ ಹಿಡಿಯುತ್ತವೆ ಮತ್ತು 27 ಅಧ್ಯಾಯಗಳು ಆತನ ಕಡೆಯ 8 ದಿವಸಗಳಲ್ಲಿ ನಡೆದದ್ದನ್ನು ಹೇಳುತ್ತವೆ. ದೇವರ ಆತ್ಮನು ಯಾವುದರ ಮೇಲೆ ಪ್ರಾಮುಖ್ಯತೆಯನ್ನು ಇರಿಸುತ್ತಾ ಇದ್ದಾನೆ? ಮುಖ್ಯವಾಗಿ ಕಡೆಯ 8 ದಿನಗಳೇ ಎಂದು ನೀವೆಲ್ಲರೂ ಹೇಳುವಿರಿ. ಅದು 27 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದೆ. ಅದು ಏನನ್ನು ಸೂಚಿಸುತ್ತದೆ? ಅದು ಯೇಸುಕ್ರಿಸ್ತನ ಮರಣ, ಹೂಣಿಡುವಿಕೆ ಮತ್ತು ಆತನ ಪುನರುತ್ಥಾನದ ಕುರಿತಾಗಿದೆ. ಇದುವೇ ಸುವಾರ್ತೆಯ ಮುಖ್ಯಾಂಶವಾಗಿದೆ. ನೋಡಿರಿ, ಯೇಸುಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ ಎದ್ದು ಬಂದನು ಎಂದು ದೇವರು ನಮಗೆ ತಿಳಿಸುವುದಕ್ಕಾಗಿ ಸುವಾರ್ತೆಗಳನ್ನು ಕೊಟ್ಟಿದ್ದಾನೆ. ಇದುವೇ ಅತಿ ಪ್ರಾಮುಖ್ಯವಾದಂಥ ಸತ್ಯಾಂಶವಾಗಿದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಆದಿಕಾಂಡದ ಮೊದಲು 11 ಅಧ್ಯಾಯಗಳು ಇಡೀ ಸತ್ಯವೇದಕ್ಕೆ ಮುನ್ನುಡಿಯಾಗಿವೆ ಎಂದು ತಿಳಿದು ಅದನ್ನು ಓದಬೇಕು. ಹೀಗಿರುವಾಗ ಅದನ್ನು ಬಿಟ್ಟು ಬಿಡದೆ ಮೇಲ್ನೋಟದಲ್ಲಿ ಅದರ ಕುರಿತಾಗಿ ಕಲಿಯುವುದರಲ್ಲಿ ಸ್ವಲ್ಪ ಹೊತ್ತು ಕಳೆಯೋಣ. ಆದಿಕಾಂಡವು ಸತ್ಯವೇದದ ಬೀಜ ಹಾಕುವ ಹೊಲವಾಗಿದೆ. ಇಲ್ಲಿ ನಾವು ಪ್ರತಿಯೊಂದು ವಿಷಯದ ಆರಂಭ, ಮೂಲ ಮತ್ತು ಹುಟ್ಟುವಿಕೆಯನ್ನು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಇದು ಒಂದು ಸುಂದರವಾದಂಥ ಗುಲಾಬಿ ಹೂವಿನ ಮೊಗ್ಗಿನಂತಿದೆ. ಅದು ಅಂದವಾಗಿ ಇಡೀ ಸತ್ಯವೇದಕ್ಕೆ ತೆರೆದುಕೊಳ್ಳುತ್ತದೆ. ಇಲ್ಲಿ ಸತ್ಯಾಂಶವು ಒಂದು ಚಿಕ್ಕ ಅಣುಜೀವಿಯಂತಿದೆ. ಪ್ರಿಯರೇ, ಈ ಆದಿಕಾಂಡ ಪುಸ್ತಕವನ್ನು ವಂಶಾವಳಿಗಳ ಅನುಗುಣವಾಗಿ, ಅಂದರೆ ಕುಟುಂಬಗಳಿಗೆ ಅನುಗುಣವಾಗಿ ವಿಭಾಗಿಸುವುದು
ಬಹು ಅತ್ಯುತ್ತಮವಾದಂಥ ವಿಭಜನೆಯಾಗಿರುತ್ತದೆ. ಬನ್ನಿರಿ, ಈಗ ನಾವು ಸಂಕ್ಷಿಪ್ತವಾಗಿ ಅದರ ಕುರಿತಾಗಿ ನೋಡಿಕೊಳ್ಳೋಣ. ಪರಲೋಕ ಮತ್ತು ಭೂಲೋಕದ ವಂಶಾವಳಿಗಳು. ಆದಿಕಾಂಡ 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯ 6ನೇ ವಚನದವರೆಗೆ. ಆದಾಮನ ವಂಶಾವಳಿ. ಆದಿಕಾಂಡ 2ನೇ ಅಧ್ಯಾಯ 7ರಿಂದ 6ನೇ ಅಧ್ಯಾಯ 8ನೇ ವಚನದವರೆಗೆ. ನೋಹನ ವಂಶಾವಳಿ. ಆದಿಕಾಂಡ 6ನೇ ಅಧ್ಯಾಯ 9ರಿಂದ 9ನೇ ಅಧ್ಯಾಯ 29ನೇ ವಚನದವರೆಗೆ. ನೋಹನ ಮಕ್ಕಳ ವಂಶಾವಳಿ. ಆದಿಕಾಂಡ 10ನೇ ಅಧ್ಯಾಯ 1ನೇ ವಚನದಿಂದ 11ನೇ ಅಧ್ಯಾಯ 9ನೇ ವಚನದವರೆಗೆ. ಶೇಮನ ವಂಶಾವಳಿ. ಆದಿಕಾಂಡ 11ನೇ ಅಧ್ಯಾಯ 10ರಿಂದ 26 ವಚನಗಳು. ತೆರಹನ ವಂಶಾವಳಿ. ಆದಿಕಾಂಡ 11ನೇ ಅಧ್ಯಾಯ 27ರಿಂದ 25ನೇ ಅಧ್ಯಾಯ 11ನೇ ವಚನದವರೆಗೆ. ಇಷ್ಮಾಯೇಲನ ವಂಶಾವಳಿ. ಆದಿಕಾಂಡ 25ನೇ ಅಧ್ಯಾಯ 12ರಿಂದ 18 ವಚನಗಳು. ಈಸಾಕನ ವಂಶಾವಳಿ. ಆದಿಕಾಂಡ 25ನೇ ಅಧ್ಯಾಯ 19ರಿಂದ 35ನೇ ಅಧ್ಯಾಯ 29ನೇ ವಚನದವರೆಗೆ. ಏಸಾವನ ವಂಶಾವಳಿ. ಆದಿಕಾಂಡ 36ನೇ ಅಧ್ಯಾಯ 1ನೇ ವಚನದಿಂದ 37ನೇ ಅಧ್ಯಾಯ 1ನೇ ವಚನದವರೆಗೆ. ಯಾಕೋಬನ ವಂಶಾವಳಿ. ಆದಿಕಾಂಡ 37ನೇ ಅಧ್ಯಾಯ 2ರಿಂದ 50ನೇ ಅಧ್ಯಾಯ 26ನೇ ವಚನದವರೆಗೆ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ಸಂಗತಿಗಳು ಆದಿಕಾಂಡ ಪುಸ್ತಕದಲ್ಲಿ ನಮಗೆ ಕೊಡಲ್ಪಟ್ಟಿರುತ್ತವೆ. ಅದು ಕುಟುಂಬಗಳ ಪುಸ್ತಕವಾಗಿರುತ್ತದೆ. ಹೌದು, ಆದಿಕಾಂಡವು ಅದ್ಭುತವಾದಂಥ ಪುಸ್ತಕವಾಗಿರುತ್ತದೆ ಮತ್ತು ಅದು ನಮ್ಮನ್ನು ಈ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಕ್ಲುಪ್ತವಾಗಿ ಈ ಪುಸ್ತಕದ ಹೊರರೇಖೆಯನ್ನು ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಭೂಲೋಕದ ಮೇಲೆ ಪಾಪದ ಪ್ರವೇಶ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ. ಸೃಷ್ಟಿ. ಆದಿಕಾಂಡ ಪುಸ್ತಕ 1ನೇ ಹಾಗೂ 2ನೇ ಅಧ್ಯಾಯಗಳು. ಬೀಳುವಿಕೆ. ಆದಿಕಾಂಡ ಪುಸ್ತಕ 3 ಮತ್ತು 4ನೇ ಅಧ್ಯಾಯಗಳು. ಜಲಪ್ರಳಯ. ಆದಿಕಾಂಡ ಪುಸ್ತಕ 5ರಿಂದ 9 ಅಧ್ಯಾಯಗಳು. ಇನ್ನು 2ನೇದಾಗಿ, ಮಾನವ ಕುಲಕ್ಕೆ ಬರಬೇಕಾದ ರಕ್ಷಕನ ಆಗಮನಕ್ಕೆ ತಯಾರಿ. ಆದಿಕಾಂಡ ಪುಸ್ತಕ 12ರಿಂದ 50 ಅಧ್ಯಾಯಗಳು. ಅಬ್ರಾಮನು. ನಂಬಿಕೆ. ಆದಿಕಾಂಡ ಪುಸ್ತಕ 12ರಿಂದ 23 ಅಧ್ಯಾಯಗಳು. ಈಸಾಕನು. ಪ್ರೀತಿಯ ಮಗನು. ಆದಿಕಾಂಡ ಪುಸ್ತಕ 24ರಿಂದ 26 ಅಧ್ಯಾಯಗಳು. ಯಾಕೋಬನು. ಆದಿಕಾಂಡ ಪುಸ್ತಕ 27ರಿಂದ 36 ಅಧ್ಯಾಯಗಳು. ಕೊನೆಯದಾಗಿ, ಯೋಸೇಫನು. ಶ್ರಮೆ ಮತ್ತು ಮಹಿಮೆ. ಆದಿಕಾಂಡ ಪುಸ್ತಕ 37ರಿಂದ 50 ಅಧ್ಯಾಯಗಳು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ನಾವು ಆದಿಕಾಂಡ ಪುಸ್ತಕದ ಪೀಠಿಕಾ ಭಾಗವನ್ನು ಮತ್ತು ಹೊರರೇಖೆಯನ್ನು ಧ್ಯಾನಿಸಿದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಕಾರ್ಯಕ್ರಮದಿಂದ ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯಗಳನ್ನು ವಚನವಾಗಿ ಧ್ಯಾನಿಸೋಣ. ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರಿಯರೇ, ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಆತನ ವಾಕ್ಯವನ್ನು ಕೇಳಿದ್ದೇವೆ. ಆದಿಕಾಂಡ ಪುಸ್ತಕದ ಸಮಗ್ರ ಪರಿಚಯ ನಿಮಗಾಗಿದೆ. ಒಟ್ಟು 50 ಅಧ್ಯಾಯಗಳ ಕಿರುಪರಿಚಯ, ಅದರ ಮುಖ್ಯಾಂಶಗಳು ನಿಮಗೆ ಮನದಟ್ಟಾಗಿದೆ ಎಂದು ನಾನು ನಂಬುತ್ತೇನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಸತ್ಯವೇದದ ದೊಡ್ಡ ಪುಸ್ತಕಗಳಲ್ಲಿ ಒಂದಾಗಿರುವ 50 ಅಧ್ಯಾಯಗಳಿರುವ ಆದಿಕಾಂಡ ಪುಸ್ತಕವು ನಿಮಗೆ ಸ್ವಲ್ಪ ಮಟ್ಟಿಗೆ ಸುಲಭವಾಗಿ ಕಾಣುತ್ತಿದೆ ಎಂದರೆ ತಪ್ಪಾಗಲಾರದು, ಅಲ್ಲವೇ? ಹೌದು, ನಮ್ಮ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸಿ ಹೀಗೆಯೇ ಕರ್ತನ ಚಿತ್ತದಂತೆ ಮುಂದಿನೆಲ್ಲ ಅಧ್ಯಯನಗಳನ್ನು ಒಟ್ಟಾಗಿ ಆತ್ಮನ ಸಹಾಯದಿಂದ ಮಾಡೋಣ. ದೇವರ ವಾಕ್ಯವನ್ನು ಕೇವಲ ಕೇಳಿ ಅದರಂತೆ ನಡೆಯದೆ ಹೋದರೆ ನಾವು
ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುತ್ತೇವೆ ಎಂದು ಕರ್ತನು ತಾನೇ ಹೇಳಿದ್ದಾನೆ. ಹಾಗಾಗದಂತೆ ಕರ್ತನ ಈ ಎಚ್ಚರಿಕೆಯ ವಾಕ್ಯದ ಬೆಳಕಿನಲ್ಲಿ ನಾವು ಇಲ್ಲಿ ಕೇಳುವ ಆತನ ಮಾತುಗಳನ್ನು ಕೈಕೊಂಡು ನಡೆದು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತ ಮನುಷ್ಯನಂತೆ ಜೀವಿಸೋಣ. ಆಗ ಈ ಲೋಕದಲ್ಲಿ ಸುರಿಯಲ್ಪಡುವ ಎಲ್ಲ ಮಳೆಗಳು, ನಾಲ್ಕೂ ಕಡೆಯಿಂದ ಬೀಸುವ ಬಿರುಗಾಳಿ ಇವೆಲ್ಲವುಗಳನ್ನು ಜಯಿಸಿ ಜಯಪ್ರದವಾದ ಜೀವಿತವನ್ನು ನಾವು ಜೀವಿಸಬಹುದು. ಸರ್ವಶಕ್ತನಾದ ಇಮ್ಮಾನುವೇಲ್ ದೇವರು ನಿಮ್ಮೊಂದಿಗಿರಲಿ.